ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಈ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಬರೆದಂತಹ ಶ್ರೀಮುಡಿಗೆ ಕೈಯಿಕ್ಕಿದನು ಈ ಕಾವ್ಯ ಭಾಗದ ಸ್ವಾರಸ್ಯವನ್ನು ಅಂದರೆ ಭಾವಾರ್ಥವನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಸ್ವಾರಸ್ಯ ಕೇಳಬೇಕಂತ ಇದ್ದವರು ಆ ವಿಡಿಯೋವನ್ನು ನೋಡಿ. ಹಾಗೆ ಪ್ರಶ್ನೋತ್ತರ ಮಾತ್ರ ಸಾಕು ಅಂತ ಇದ್ದರೆ ಈ ವಿಡಿಯೋವನ್ನು ನೋಡಿದರೆ ಸಾಕಾಗ್ತದೆ. ಮೊದಲ ಪ್ರಶ್ನೆ ನೋಡಿ, ಇದು 8 ಅಂಕದ ಪ್ರಶ್ನೆ. ಶ್ರೀಮುಡಿಗೆ ಕೈಯಿಕ್ಕಿದನು ಕಾವ್ಯ ಭಾಗದ ಆಶಯವನ್ನು ಬರೆಯಿರಿ. ಎರಡನೇ ಪ್ರಶ್ನೆ, ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ಹಾಗೂ ಕೃಷ್ಣನ ಸಹಾಯದ ಸಂದರ್ಭ ಕಾವ್ಯ ಭಾಗದಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ, ಕುಮಾರವ್ಯಾಸ ಬರೆದ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ದ ಶ್ರೀಮುಡಿಗೆ ಕೈಯಿಕ್ಕಿದನು ಇದರಲ್ಲಿ ಈ ಕಾವ್ಯದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಪ್ರಸಂಗ ಈ ಕಾವ್ಯ ಭಾಗದ ಮುಖ್ಯ ಆಶಯ. ಜೂಜಿನಲ್ಲಿ ಪಾಂಡವರು ತನಗೆ ಸೋತ ದ್ರೌಪದಿಯನ್ನು ದುರ್ಯೋಧನ ತನ್ನ ಸೊತ್ತು ಎಂದು ಬಗೆದು ಅವಮಾನದ ಮಾತುಗಳನ್ನು ಆಡುವುದು, ಹಾಗೆ ತನ್ನ ತಮ್ಮ ದುಶ್ಯಾಸನನಿಂದ ಆಕೆಯ ಸೀರೆ ಸೆಳೆಸಿ ಮಾನಭಂಗಪಡಿಸುವುದು, ಪಾಂಡವರು ಧರ್ಮರಾಯನ ಧರ್ಮನಿಷ್ಠೆಯಲ್ಲಿ ಏನನ್ನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಕೈಕಟ್ಟಿ ಕೂರುವುದು, ದ್ರೌಪದಿಯ ಆರ್ತಕ್ಕೆ ಶ್ರೀಕೃಷ್ಣ ಒಲಿದು ಅಕ್ಷಯಾಂಬರದ ಮೂಲಕ ಆಕೆಯ ಮಾನ ರಕ್ಷಣೆ ಮಾಡುವುದು, ಇವುಗಳನ್ನು ಈ ಕಾವ್ಯ ಭಾಗದಲ್ಲಿ ನಾವು ಕಾಣಬಹುದು. ಪಾಂಡವರು ಜೂಜಿನಲ್ಲಿ ತಮ್ಮ ಸಂಪತ್ತನ್ನೆಲ್ಲ ಸೋತುದಲ್ಲದೆ ಕೊನೆಗೆ ದ್ರೌಪದಿಯನ್ನು ಸೋಲುತ್ತಾರೆ. ಆಗ ದ್ರೌಪದಿಯನ್ನು ತನ್ನ ಅರಮನೆಯ ರಾಣಿವಾಸದ ತೊತ್ತು ಅಂದರೆ ದಾಸಿಯೆಂದೇ ಬಗೆದ ದುರ್ಯೋಧನ ಅವಳನ್ನು ತುಂಬಿದ ರಾಜಸಭೆಗೆ ಎಳೆದು ತರುವಂತೆ ತನ್ನ ತಮ್ಮ ದುಶ್ಯಾಸನನಿಗೆ ಆಜ್ಞಾಪಿಸುತ್ತಾನೆ. ಅಣ್ಣನ ಆಜ್ಞೆಯಂತೆ ದ್ರೌಪದಿಯ ಅರಮನೆಗೆ ಬಂದ ದುಶ್ಯಾಸನ ಪಾಂಡವರು ಆಕೆಯನ್ನು ಜೂಜಿನಲ್ಲಿ ಸೋತುದನ್ನು ತಿಳಿಸಿ ಹಿಂದಿನ ಗರ್ವತನವನ್ನು ಬಿಟ್ಟು ತಮ್ಮ ಅರಮನೆಯ ದಾಸಿಯಾಗಲು ಹೊರಟು ಬರುವುದಾಗಿ ಅಬ್ಬರಿಸುತ್ತಾನೆ. ಅದಕ್ಕೆ ದ್ರೌಪದಿ ಈಗ ತಾನು ಪುಷ್ಪವತಿಯಾಗಿರುವ ಕಾರಣ ರಾಜಸಭೆಯನ್ನು ಪ್ರವೇಶಿಸುವುದು ಉಚಿತವಲ್ಲವೆಂದು, ಧರ್ಮರಾಯ ತನ್ನನ್ನು ತಾನು ಸೋತುಕೊಂಡ ಮೇಲೆ ನನ್ನನ್ನು ಸೋಲಲು ಹೇಗೆ ಸಾಧ್ಯವೆಂದು ಇದಕ್ಕೆ ಹಿರಿಯರು, ಸಭಾಸದರು, ಸಚ್ಚಾರಿತ್ರ್ಯರು ಉತ್ತರವನ್ನು ಹೇಳಬೇಕೆಂದು ತಿಳಿಸಿ ರಾಜಸಭೆಗೆ ತಾನು ಬರುವುದನ್ನು ನಿರಾಕರಿಸುತ್ತಾಳೆ. ಈ ಮಾತಿಗೆ ಕೋಪಗೊಂಡ ದುಶ್ಯಾಸನ, ಇಲ್ಲಿ ಪುಷ್ಪವತಿಯಾದರೆ ಅಲ್ಲಿ ದುರ್ಯೋಧನನ ರಾಜಸಭೆಯಲ್ಲಿ ಫಲವತಿಯಾಗು ನಡೆ ಎಂದು ಧರ್ಮದ ದಾರಿ ತಪ್ಪಿ ದ್ರೌಪದಿಯ ಶ್ರೀಮುಡಿಗೆ ಕೈ ಹಾಕಿ ರಾಜಸಭೆಗೆ ಎಳೆದು ತರುತ್ತಾನೆ. ದ್ರೌಪದಿಗಾದ ಈ ಸ್ಥಿತಿಯನ್ನು ರಾಜಸಭೆ ಕಂಡು ಪಾಂಡವರ ಪಟ್ಟದರಸಿಗೆ ಈ ವಿಧಿಯೇ, ಇದೇನು ವಿಧಿಯ ಕುಹಕ, ಶಿವ ಎಂದು ಮರುಗುತ್ತಾರೆ. ದ್ರೌಪದಿಯ ಸಂಕಟವನ್ನು, ದುಶ್ಯಾಸನನ ದುರ್ನೀತಿಯನ್ನು, ದುರ್ಯೋಧನನ ದುಶ್ಚೇಷ್ಟೆಯನ್ನು ಭೀಮಾರ್ಜುನರು ಕಂಡು ಮನದಲ್ಲೇ ಕೌರವನ ಕರುಳನ್ನು ಕೋಪ ರಕ್ತದಲ್ಲಿ ಕುದಿಸುತ್ತಾರೆ. ಇದನ್ನು ಅರಿತ ಧರ್ಮರಾಯ ಅವರನ್ನು ಕಣ್ಸನ್ನೆಯಲ್ಲೇ ತಡೆಯುತ್ತಾನೆ. ದ್ರೌಪದಿಯ ಈ ಘಟನೆಯಿಂದ ಭೀಷ್ಮನಿಗೆ ಅಪಾರ ದುಃಖವಾಗುತ್ತದೆ. ದ್ರೋಣ, ಗೌತಮ, ವಿದುರರು ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಾರೆ. ಇತ್ತ ದುರ್ಯೋಧನ ದ್ರೌಪದಿಯನ್ನು ದುಶ್ಯಾಸನನ ಕೈಯಿಂದ ಬಿಡಿಸಿ ಜೂಜಿನಲ್ಲಿ ಪಾಂಡವರು ಆಕೆಯನ್ನು ಸೋತುದನ್ನು ತಿಳಿಸಿ ಈಗ ಅತ್ತು ಫಲವಿಲ್ಲ, ಸೇವಕಿಯರ ಗುಂಪನ್ನು ಸೇರು ಎಂದು ಆಜ್ಞಾಪಿಸುತ್ತಾನೆ. ಅದಕ್ಕೆ ದ್ರೌಪದಿ ದುರ್ಯೋಧನನ ಸಭೆ ದೋಷದಿಂದ ಕೂಡಿದ್ದುದನ್ನು ತಿಳಿಸಿ, ಧರ್ಮರಾಯ ಸೋತ ಬಳಿಕ ತನ್ನನ್ನು ಆತ ಸೋಲಲು ಹೇಗೆ ಸಾಧ್ಯ, ಇದನ್ನು ಸಚ್ಚರಿತ್ರರು ಉತ್ತರಿಸಲಿ ಎಂದು ದುರ್ಯೋಧನನಿಗೆ ಸವಾಲು ಎಸೆಯುತ್ತಾಳೆ. ಧರ್ಮರಾಯ ಮೊದಲು ಸೋತ ಮೇಲೆ ನಂತರ ತನ್ನನ್ನು ಸೋಲಲು ಆತನಿಗೆ ಅಧಿಕಾರವೇ ಇಲ್ಲ ಎನ್ನುವುದು ದ್ರೌಪದಿಯ ನಿಲುವು. ಅಷ್ಟೇ ಅಲ್ಲ, ಇಲ್ಲಿ ನೆರೆದಿರುವುದು ಸಭೆಯಲ್ಲ, ಇಲ್ಲಿ ನೆರೆದವರು ಹಿರಿಯರಲ್ಲ, ಯಥಾರ್ಥ ಭಾಷಣ ಭೀತ ಚೇತನರು ಎಂದು ಸಭೆಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ.
ಅದಕ್ಕೆ ಸೋತ ಬಳಿಕ ವ್ಯರ್ಥ ಮಾತನಾಡಿ ಫಲವಿಲ್ಲ ಎಂದು ದುರ್ಯೋಧನ ಅವಳಿಗೆ ತಿಳಿಸಿ ದಾಸ್ಯ ಅನಿವಾರ್ಯವೆಂದು ಹೇಳಿ ರಾಣಿವಾಸದಲ್ಲಿ ಏಕಾಂತಕ್ಕೆ ಒಪ್ಪಿ ಕಾಣಿಕೆಯ ಭೂಷಣದಲ್ಲಿ ಮೆರೆ ಎಂದು ನುಡಿಯುತ್ತಾನೆ. ಆಗ ಭೀಷ್ಮ ಇಂತಹ ವ್ಯರ್ಥ ಕಾಣಿಕೆಯ ಹೀನ ಮಾತನ್ನು ಬಿಟ್ಟು ದ್ರೌಪದಿ ಎತ್ತಿದ ಪ್ರಶ್ನೆಗೆ ಉತ್ತರಿಸುವುದನ್ನು ಮಾಡಬೇಕು ಎಂದು ಸ್ಪಷ್ಟಪಡಿಸುತ್ತಾನೆ. ಆದರೆ ದುರ್ಯೋಧನ ಸೋತ ಬಳಿಕ ದ್ರೌಪದಿ ದಾಸಿಯಾಗಿ ತಮಗೆ ಹೊಂದಿಕೊಂಡಿರಲೇಬೇಕು ಎಂಬ ತನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ಇದನ್ನು ಕೇಳಿ ಭೀಮ ನಕುಲರು ತಮ್ಮನ್ನು ಈ ಅವಸ್ಥೆಗೆ ತಂದ ಕೌರವರ ಪಕ್ಕೆಲುಬನ್ನು ಮುರಿದು ಅವರ ವಂಶವನ್ನೇ ಸುಡುವುದಾಗಿ ಅಬ್ಬರಿಸುತ್ತಾರೆ. ಅರ್ಜುನ ತಡೆಯುತ್ತಾನೆ. ನಂತರ ದ್ರೌಪದಿ ತನ್ನನ್ನು ದುಶ್ಯಾಸನನ ಸೆರೆಯಿಂದ ಬಿಡಿಸುವಂತೆ ಭೀಷ್ಮ, ದ್ರೋಣ, ಕೃಪ, ಗಾಂಧಾರಿ, ಭಾನುಮತಿ, ದುಶ್ಯಲೆ ಎಲ್ಲರನ್ನೂ ಕೂಡ ಕೇಳಿಕೊಳ್ಳುತ್ತಾಳೆ. ಆದರೆ ಅವರಾರಿಂದಲೂ ಅವಳಿಗೆ ರಕ್ಷಣೆ ಸಿಗುವುದಿಲ್ಲ. ಆಗ ದ್ರೌಪದಿ ಕೃಷ್ಣನಲ್ಲಿ ಮೊರೆ ಹೋಗುತ್ತಾಳೆ. ಕೃಷ್ಣನು ಅಕ್ಷಯಾಂಬರವನ್ನು ಕರುಣಿಸಿ ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿ ಬರೆಯಲು ಕೂಡ ಇದೇ ವಿಷಯವನ್ನು ಕೊಡಬಹುದು. ಶ್ರೀಮುಡಿಗೆ ಕೈ ಇಕ್ಕಿದನು ಅನ್ನುವಂಥದ್ದು ಇದೇ ಸಾರಾಂಶವನ್ನು, ಹಾಗೆ ಈ ಮೊದಲು ನಾನು ಹಾಕಿದಂಥ ಸಾರಾಂಶವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಒಳ್ಳೆಯ ಅಂಕಗಳನ್ನು ನೀವು ಗಳಿಸಬಹುದು. ಇನ್ನು ಸಂದರ್ಭ ನೋಡೋಣ. ಮೊದಲ ಪ್ರಶ್ನೆ, ಅಹಹ ಪಾಂಡವರಾಯ ಪಟ್ಟದ ಮಹಿಳೆಗಿದು ವಿಧಿಯೇ. ಎರಡನೇ ಪ್ರಶ್ನೆ, ಮಿಹಿರ ಬಿಂಬವ ಕಾಣದಾನೃಪ ಮಹಿಳೆಗಿದು ವಿಧಿಯೇ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಭಾಸದರು ಈ ಮಾತನ್ನು ಹೇಳುತ್ತಾರೆ. ಧೃತರಾಷ್ಟ್ರನ ಅರಮನೆಗೆ ಅತಿಥಿಯಾಗಿ ಬಂದಿದ್ದ ದ್ರೌಪದಿಯನ್ನು ರಾಜಸಭೆಗೆ ಎಳೆದು ತರುವಂತೆ ಆಜ್ಞಾಪಿಸುತ್ತಾನೆ. ಪ್ರಾತಿಕಾಮಿ ನಮ್ರವಾಗಿ ಬಂದು ದ್ರೌಪದಿಯಲ್ಲಿ ವಿಷಯ ತಿಳಿಸಿದಾಗ ಆಕೆ ಬರಲು ನಿರಾಕರಿಸುತ್ತಾಳೆ. ಆಗ ತಮ್ಮನಾದ ದುಶ್ಯಾಸನನನ್ನು ಕಳುಹಿಸುತ್ತಾನೆ. ಬರಲು ಒಪ್ಪದ ದ್ರೌಪದಿಯ ಸಿರಿಮುಡಿಗೆ ಕೈ ಹಾಕಿ ಅವನು ಎಳೆದು ತರುತ್ತಾನೆ. ಆಗ ಅಹಹ ಪಾಂಡವರ ಪಟ್ಟದರಸಿಗೆ ಇದು ವಿಧಿಯೇ. ಶ್ರೇಷ್ಠ ಯಜ್ಞದ ಮಂತ್ರ ಜಲಾಭಿಷಕ್ತಳಾದ ದ್ರೌಪದಿಗೆ ಇದು ವಿಧಿಯೇ. ಬಿಸಿಲನ್ನು ಕಂಡರಿಯದ ದ್ರೌಪದಿಗೆ ಇದು ವಿಧಿಯೇ. ಇದೇನು ವಿಧಿಯ ಕುಹಕ ಶಿವ ಎಂದು ಸಭಾಸದರು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಎರಡನೇ ಪ್ರಶ್ನೆ ನೋಡಿ. ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಸಭೆಯಲ್ಲ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ದ್ರೌಪದಿಯು ಈ ಮಾತನ್ನು ಹೇಳುತ್ತಾಳೆ. ವಸ್ತ್ರಾಪಹರಣದ ಪ್ರಸಂಗ ದ್ರೌಪದಿಯ ಮಾನಭಂಗ ಸಂಗತಿಯಾಗಿ ಅದು ಅವಳ ಮನಸ್ಸನ್ನು ತುಂಬ ಇರಿಯುತ್ತದೆ. ಇಂತಹ ಸಂದರ್ಭದಲ್ಲೂ ಭೀಷ್ಮ ದ್ರೋಣಾದಿಗಳ ಅಧಿಕಾರ ವ್ಯಾಮೋಹದಿಂದ, ಧೃತರಾಷ್ಟ್ರ ಗಾಂಧಾರ್ಯರು ಪುತ್ರವಾತ್ಸಲ್ಯದಿಂದ ಧರ್ಮವನ್ನು ರಕ್ಷಿಸದೇ ಹೋದದ್ದು ಅವಳ ಉಗ್ರ ಕೋಪಕ್ಕೆ ಕಾರಣವಾಗುತ್ತದೆ. ಧರ್ಮವಿಲ್ಲದ, ಹಿರಿತನದ ಗುಣವಿಲ್ಲದ ಜನರಿಂದ ಕೂಡಿದ ರಾಜಸಭೆ ಅದೊಂದು ಜನರ ಗುಂಪು ಎಂದು ದ್ರೌಪದಿ ತೀಕ್ಷ್ಣವಾಗಿ ಹೇಳುತ್ತಾಳೆ. ಆಗ ಅವಳು ರಾಜಸಭೆಯನ್ನು ಉದ್ದೇಶಿಸಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ನೃಪೋತ್ತಮನು ಸತಿ ಮಾರಾಮಾರಿನತ್ತೊಡೇನಹುದು. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನ ದ್ರೌಪದಿಗೆ ಹೇಳುತ್ತಾನೆ. ದುರ್ಯೋಧನ ದುಶ್ಯಾಸನನಿಗೆ ಆಜ್ಞಾಪಿಸಿ ದ್ರೌಪದಿಯನ್ನು ಸಭೆಗೆ ಎಳೆದು ತರಿಸುತ್ತಾನೆ. ದ್ರೌಪದಿ ತನಗಾದ ಈ ಮಾನಭಂಗದ ದುಸ್ಥಿತಿಗೆ ಪ್ರಲಾಪಿಸುತ್ತಾಳೆ. ಆಗ ದುರ್ಯೋಧನ ಅವಳಿಗೆ ಜೂಜಿನಲ್ಲಿ ಮಾರಿಕೊಂಡ ಮೇಲೆ ಪ್ರಲಾಪಿಸಿ ಯಾವ ಪ್ರಯೋಜನವೂ ಇಲ್ಲವೆಂದು ತಿಳಿಸಿ ತನ್ನ ರಾಣಿವಾಸದಲ್ಲಿ ದಾಸಿಯರ ಹಿಂಡಿನಲ್ಲಿ ಸೇರಿಕೊಂಡು ದಾಸಿಯಾಗುವಂತೆ ಆಜ್ಞಾಪಿಸುತ್ತಾನೆ. ಆಗ ಅವನು ಅವಳಿಗೆ ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು ಐದನೇ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡಿ. ತಂಗಿಯಲ್ಲವೇ ಭಾನುಮತಿ ನಿನಗೆ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ದುಶ್ಯಾಸನನಿಂದ ತನ್ನನ್ನು ರಕ್ಷಿಸುವಂತೆ ದ್ರೌಪದಿಯು ಭಾನುಮತಿಗೆ ಈ ಮಾತನ್ನು ಹೇಳುತ್ತಾಳೆ.
ದುಶ್ಯಾಸನನ ಸೆರೆಯಿಂದ ಬಿಡಿಸಿ ತನ್ನನ್ನು ರಕ್ಷಿಸಬೇಕೆಂದು ದ್ರೌಪದಿ ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಮೊದಲಾದವರಲ್ಲಿ ಮೊರೆ ಹೋಗುತ್ತಾಳೆ. ಆದರೆ ಅವರು ಯಾರೂ ಕೂಡ ದ್ರೌಪದಿಯನ್ನು ರಕ್ಷಿಸಲು ಮುಂದೆ ಬರುವುದಿಲ್ಲ. ಆಗ ದ್ರೌಪದಿ ಗಾಂಧಾರಿ, ದುರ್ಯೋಧನನ ಹೆಂಡತಿ ಭಾನುಮತಿ, ದುಶ್ಶಲೆಯರ ಮೊರೆ ಹೋಗುತ್ತಾಳೆ. ಆಗ ಆ ಮೊರೆ ಹೋದಂತಹ ಸಂದರ್ಭದಲ್ಲಿ ಭಾನುಮತಿಗೆ ದ್ರೌಪದಿಯು ಈ ಮೇಲಿನಂತೆ ಹೇಳುತ್ತಾಳೆ. ಮುಂದಿನ ಪ್ರಶ್ನೆ ನೋಡಿ. ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ದ್ರೌಪದಿ ಹೇಳಿದ್ದಾಳೆ. ಪಾಂಡವರು ಜೂಜಿನಲ್ಲಿ ದ್ರೌಪದಿಯನ್ನು ಸೋತಾಗ ಅವಳು ವಸ್ತ್ರಾಪಹರಣದಂತಹ ಅವಮಾನಕ್ಕೆ ಗುರಿಯಾಗಬೇಕಾಗುತ್ತದೆ. ಈ ಅವಮಾನಕ್ಕೆ ಕಾರಣರಾದಂತಹ ಪತಿಗಳ ವರ್ತನೆ ದ್ರೌಪದಿಗೆ ಹಿಡಿಸುವುದಿಲ್ಲ. ಆಕೆ ಪತಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ಪಾಂಡವರಲ್ಲಿ ಧರ್ಮವೇ ಇಲ್ಲ, ಅವರು ತನ್ನನ್ನು ಮಾರಿ ಧರ್ಮವನ್ನು ಕೊಂಡರು ಎಂದು ಅವಳು ತನ್ನ ಪತಿಗಳನ್ನು ಆರೋಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ. ಕೊನೆಯ ಪ್ರಶ್ನೆ ನೋಡಿ. ಅತಿರಥರು ಪರಹಿತವ ಬಿಸುಟರು ಅರ್ಥ ಭೀತಿಯಲಿ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ದ್ರೌಪದಿ ಹೇಳುತ್ತಾಳೆ. ದುಶ್ಯಾಸನನ ಸೆರೆಯಿಂದ ಬಿಡಿಸಿ ತನ್ನನ್ನು ರಕ್ಷಿಸಬೇಕು ಎಂದು ದ್ರೌಪದಿ ಭೀಷ್ಮ, ದ್ರೋಣ, ಕೃಪ ಮೊದಲಾದವರಲ್ಲಿ ಬಾಯ್ದೆರೆದು ಮೊರೆ ಇಡುತ್ತಾಳೆ. ಆದರೆ ಅವರೆಲ್ಲ ಅಧಿಕಾರದ ವ್ಯಾಮೋಹಕ್ಕೆ ಬಲಿಯಾದುದರಿಂದ ದ್ರೌಪದಿಯ ಕೂಗಿಗೆ ಯಾವುದೇ ಬೆಲೆ ಸಿಗುವುದಿಲ್ಲ. ಅವರೆಲ್ಲರೂ ಹಿರಿತನದ ಗುಣವಿಲ್ಲದವರು, ಸಭೆಯಲ್ಲಿ ಇರಲು ಅಯೋಗ್ಯರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾಳೆ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಶ್ರೀಮುಡಿಗೆ ಕೈಯಿಕ್ಕಿದನು ಕಾವ್ಯಭಾಗದ ಕವಿ ಯಾರು? ಉತ್ತರ ಕುಮಾರವ್ಯಾಸ. ಶ್ರೀಮುಡಿಗೆ ಕೈಯಿಕ್ಕಿದನು ಕಾವ್ಯಭಾಗದ ತಿರುಳಿಯೇನು ಅಥವಾ ಆಶಯವೇನು? ಉತ್ತರ ದ್ರೌಪದಿಯ ವಸ್ತ್ರಾಪಹರಣ ಪ್ರಸಂಗವೇ ಈ ಕಾವ್ಯಭಾಗದ ತಿರುಳು. 3ನೇ ಪ್ರಶ್ನೆ. ದುರ್ಯೋಧನ ದುಶ್ಯಾಸನನಿಗೆ ಆಜ್ಞಾಪಿಸಿದ್ದು ಏನು? ಉತ್ತರ ದ್ರೌಪದಿಯನ್ನು ಸಭೆಗೆ ಎಳೆದು ತರಲು ಆಜ್ಞಾಪಿಸುತ್ತಾನೆ. ಮುಂದಿನ ಪ್ರಶ್ನೆ. ದ್ರೌಪದಿ ತನ್ನ ಪ್ರಶ್ನೆಗೆ ಯಾರು ಮರು ಮಾತು ಕೊಡಲಿ ಎನ್ನುತ್ತಾಳೆ? ಉತ್ತರ ಧರ್ಮರಾಯ. ಮುಂದಿನ ಪ್ರಶ್ನೆ. ರಾಜಸಭಾ ಪ್ರವೇಶ ತನಗೆ ಉಚಿತವಲ್ಲ ಎಂದು ದ್ರೌಪದಿ ಹೇಳಲು ಕಾರಣವೇನು? ಉತ್ತರ ಪುಷ್ಪವತಿಯಾದುದರಿಂದ. ಮುಂದಿನ ಪ್ರಶ್ನೆ. ದುಶ್ಯಾಸನ ಮಾಡಿದ ತಪ್ಪೇನು? ಉತ್ತರ ದ್ರೌಪದಿಯ ಶ್ರೀಮುಡಿಗೆ ಕೈ ಹಾಕಿದ್ದು ದುಶ್ಯಾಸನ ಮಾಡಿದ ತಪ್ಪು. 7ನೇ ಪ್ರಶ್ನೆ. ದ್ರೌಪದಿಗಾದ ಸ್ಥಿತಿಗೆ ವಿಧಿಯನ್ನು ನಿಂದಿಸಿದವರು ಯಾರು? ಉತ್ತರ ಸಭಾಸದರು. 8ನೇ ಪ್ರಶ್ನೆ. ಭೀಷ್ಮಾದಿಗಳಲ್ಲಿ ದ್ರೌಪದಿ ಏನೆಂದು ಮೊರೆ ಹೋಗುತ್ತಾಳೆ? ಉತ್ತರ ತನ್ನನ್ನು ದುಶ್ಯಾಸನನಿಂದ ರಕ್ಷಿಸಬೇಕೆಂದು. 9ನೇ ಪ್ರಶ್ನೆ. ದುರ್ಯೋಧನನ ಪತ್ನಿಯ ಹೆಸರೇನು? ಉತ್ತರ ಭಾನುಮತಿ. ಕೊನೆಯ ಪ್ರಶ್ನೆ. ದ್ರೌಪದಿಯ ಮಾನರಕ್ಷಣೆ ಮಾಡಿದವರು ಯಾರು? ಉತ್ತರ ಶ್ರೀಕೃಷ್ಣ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈಯಿಕ್ಕಿದನು ಅನ್ನುವಂತಹ ಈ ಕಾವ್ಯ ಭಾಗದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ವಿಡಿಯೋ ಒಂದು ಉಪಯೋಗಕ್ಕೆ ಬರಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋ ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.